ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸನಾತನ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ ಇವತ್ತು ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋದಲ್ಲಿ ಮನೆಗೆ ಹೊಸ ಮಂದಿ ಬಂದಿದ್ದಾರೆ. ಯಾರಂತಂದರೆ ರಾಮಾಚಾರಿ ಸೀರಿಯಲ್ ಹೀರೋ ಮತ್ತು ಹೀರೋಯಿನ್ ಇಬ್ಬರು ಬಂದಿದ್ದಾರೆ. ಸೊ ಈ ಪ್ರೋಮೋನ ರಿವ್ಯೂ ಮಾಡ್ಕೊಂಬೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋಣ ಮರಿಬೇಡಿ. ಆ್ಯಂಡ್ ಗೊತ್ತಿರೋ ಹಾಗೆ ಗೈಸ್, ನಿಮಗೆ ಈ ವೀಕಿನಲ್ಲಿ ಫುಲ್ಲು ಕೂಡ ಒಂದು ಜೋಡಿ ಕಾನ್ಸೆಪ್ಟ್ ಬರ್ತಾ ಇದೆ. ಆ್ಯಂಡ್ ಅವರವರು ಏನೋ ಪಟ್ಟಿ ಹಾಕೊಂಡು ನಿಂತಿರ್ತಾರೆ ಜೋಡಿಯಾಗಿ. ಸೊ ಅದಕ್ಕೆ ಇನ್ನೂ ಹೊಸ ಜೋಡಿ ಒಳಗಡೆ ಬಿಡ್ತಾ ಇದ್ದಾರೆ. ಒಂದು ರಾಮಾಚಾರಿ ಸೀರಿಯಲ್ನ ಹೀರೋ ಹೀರೋಯಿನ್ ಅಂತ ಹೇಳ್ಬೋದು. ಬಿಗ್ ಬಾಸ್ ಪ್ರಮೋಷನ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ಸೀರಿಯಲ್ಗಳನ್ನ. ಆ್ಯಕ್ಚುಲಿ ನನಗೆ ಇದು ಇಷ್ಟ ಆಗ್ತಾ ಇಲ್ಲ. ಬಿಕಾಸ್ ನನಗೆ ರಾಮಾಚಾರಿ ನಾನು ಈ ಫಸ್ಟ್ ಟೈಮ್ ಅಲ್ಲಿ ಕೇಳಿದಾಗ ನಾನು ರಾಮಾಚಾರಿ ಅಂತ ನಿಮ್ಗೆ ಹೇಳ್ತಾರೆ ಅದಷ್ಟೇ. ನನಗೆ ರಾಮಾಚಾರಿ ಸೀರಿಯಲ್ ಐತೆ ಅಂತ ದೇವರಾಣೆಗೂ ನನಗೆ ಗೊತ್ತಿರಲಿಲ್ಲ. ಸೊ ಸ್ಟಾರ್ಟಿಂಗ್ ನಾನು ಏನೋ ಹೋಗ್ತೀನಿ 9:15 ಕೂತ್ಕೊತೀನಿ, ಅವಾಗ ಬರುತ್ತೆ ಓಕೆ ನಾನು ಬಿಗ್ ಬಾಸ್ ನೋಡ್ತೀನಿ ಅಷ್ಟೇ. ನನಗೆ ಅದು ಬಿಟ್ಟು ಬೇರೆ ಸೀರಿಯಲ್ ಗಿರಿಯಲೆಲ್ಲ ಗೊತ್ತಿಲ್ಲ. ಆ್ಯಂಡ್ ಮೋರ್ ಅವ್ರು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೀರಿಯಲ್ ಇರೋರನ್ನ ಕರ್ಸಿದ್ರೆ ಬಿಗ್ ಬಾಸ್ ಸೀರಿಯಲ್ ಥರ ಆಗ್ಬಿಡುತ್ತೆ. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಸೀರಿಯಲ್ ಥರ ಲೈಕ್ ಎಳೀತಾ ಇದ್ದಾರೆ. ಅಲ್ಲ, ರಿಯಾಲಿಟಿ ಶೋ ಆ್ಯಕ್ಚುಲಿ ಅದು ಕಿಚ್ಚ ಸುದೀಪ್ ಸರ್ ನಡ್ಸ್ಕೊಡ್ತಾ ಇದ್ದಾರೆ ಅಂತಂದರೆ ಅದೊಂಥರ ಫಿಲಮ್ ಲೆವೆಲಲ್ಲಿ ಇರುತ್ತೆ ಗುರು. ನಾವು ಅದನ್ನು ಫಿಲಮ್ ಥರನೇ ನಾವು ನೋಡ್ತೀವಿ. ಆ್ಯಕ್ಚುಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡು ಪ್ರೀಮಿಯಮ್ ಎಲ್ಲ ತೊಗೊಂಡು ನೋಡಿದ್ದೀವಿ ನಾವು ಜಿಯೋದಲ್ಲೆಲ್ಲ ಕುತ್ಕೊಂಡು ನಾವು ನೋಡಬೇಕು ಅಂತ. ಅದನ್ನೆಲ್ಲ ಅದು ನಮಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅವ್ರು ಹೇಳಿಲ್ಲ ಲೈವ್ ಬರುತ್ತೆ ಅಂತ. ಅವ್ರು ಏನು ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡಿ ಅಂತಂದ್ರೆ ನಾವು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಅದೊಂದು ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಇರಬೇಕು. ಅಲ್ಲಿ ಯಾರೋ ಹೊಸೊಬ್ಬರನ್ನ ಹೀರೋ ಹೀರೋಯಿನ್ಗಳನ್ನ ಕರ್ಸೋಣ, ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋನ್ ಕರ್ಸೋಣ. ಅವಾಗೆಲ್ಲ ಪ್ರಮೋಷನ್ಗಳು ಮಾಡ್ತೀವಿ, ಮೂವಿ ಪ್ರಮೋಷನ್ಗಳು ಮತ್ತೆ ಸ್ಯಾಟರ್ಡೆ ಸಂಡೇ ಎಲ್ಲ ಅದೆಲ್ಲ ಅದು ಬೇಡ, ನನಗೆ ಪರವಾಗಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟು ಆ ಹೊಸ್ದಾಗಿ ಬಂದಿರೋ ಮೂವಿಗಳೆಲ್ಲ ಯಾರೋ ಒಬ್ಬರು ಹೊಸಬ್ರು ಬರ್ತಾ ಇರ್ತಾರೆ, ಹೊಸಬ್ರು ಇರ್ತಾರೆ, ತುಂಬ ಜನ ಮೂವೀಸ್ಗಳು ರಿಲೀಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ಒಳಗಡೆ ಒಂದು 10 ನಿಮಿಷ ಕಟ್ಸಿ ಅವ್ರ ಜೊತೆ ಎಂಟರ್ಟೈನ್ಮೆಂಟ್ಸಿ ಅವ್ರು ನಮಗೂ ನೋಡೋಕೆ ಖುಷಿ ಆಗುತ್ತೆ. ಇವ್ರು ಇವರು ಸೀರಿಯಲ್ ಹೀರೋ ಹೀರೋಯಿನ್ಗಳನ್ನ ಕರ್ಸ್ಕೊಂಡಿವರು. ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಪ್ರಮೋಷನ್ ಅಷ್ಟೇ ಬಂದಿದ್ದಾರೆ. ಈ ಪ್ರೋಮೋದಲ್ಲಿ ಏನು ಕಾಣಿಸ್ತದೆ ಅಂತಂದ್ರೆ ಲೈಕ್ ಧನರಾಜ್ ಅವರು ಯಾಕೋ ಹುಡುಗಿರ್ ವೇಷ ಹಾಕೊಂಡಿದ್ದಾರೆ, ಮೋಕ್ಷದ ಬಗ್ಗೆ ಕೂತಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಎಲ್ಲ ಟ್ರೆಡಿಷನಲ್ ಲುಕ್ ಅಲ್ಲಿ ಕಾಣಿಸ್ಕೋಬೇಕು ಅಂತ ಒಂದು ಟಾಸ್ಕ್ ಇರುತ್ತೆ ಅಂತ ಅನ್ಕೊಂತೀನಿ. ಸೊ ಎಲ್ಲರೂ ಹಂಗಾಗಿ ಟ್ರೆಡಿಷನಲ್ ಲುಕ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಯಾಕೆ ಹುಡುಗಿ ವೇಷ ಹಾಕಿದ್ದಾರೆ ಅಂತಂದ್ರೆ, ಒಂದು ಬಂದ್ಬಿಟ್ಟು ಮೀಸೆ ಎಲ್ಲ ಬೋಡ್ಸ್ಕೊಂಡ್ಬಿಡ್ತಾರೆ ಧನರಾಜ್ ಅವ್ರನ್ನೇನೆ, ಹಂಗೆ ಕಾಣಿಸ್ತಾರಲ್ಲ ಸ್ವಲ್ಪ ಅದಕ್ಕೆ ಸೀರೆ ಗೀರೆ ಎಲ್ಲ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಗೈಸ್, ನೀವು ಅಬ್ಸರ್ವ್ ಮಾಡ್ಬೋದು, ನಿನ್ನೆ ಎಪಿಸೋಡಲ್ಲಿ ಚೈತ್ರಾ ಕುಂದಾಪುರ್ ಅವರು ಯಾವ ರೀತಿ ಸ್ಟ್ಯಾಬ್ ಮಾಡಿದ್ರು. ಅವ್ರು ರೀಸನ್ ಕೊಟ್ಟಿರೋ ರೀಸನ್ ನೋಡಿ. ಗೌತಮಿ ಅವರು ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸ ಮಾಡಿದ್ರು. ಉಗ್ರ ಮಂಜು ಅವ್ರಿಗೆ ಭವ್ಯಗೌಡ ಅವ್ರು ಮಾಡಿದ್ದು ಒಂದು ಸ್ವಲ್ಪ ಸರಿ ಅಂತ. ಯಾಕಂದ್ರೆ ಉಗ್ರ ಮಂಜು ಅವ್ರು ಲಾಸ್ಟ್ ವೀಕ್ ಇವ್ರಿಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರೆ ಇವ್ರು ಮಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಅನುಷ್ ಅವ್ರದ್ದು ಓಕೆ, ಒಂದು ರೀಸನ್ ಒಪ್ಕೊಳ್ಳೋಣ, ಅದೇ ಗಾಯ ಆಗಿತ್ತು, ಇಂಜುರಿ ಆಗಿತ್ತು. ಸೊ ಅದಕ್ಕೋಸ್ಕರ ನನಗೆ ಬೇರೆ ತಂಡ ಬೇರೆ ಪಾರ್ಟ್ನರ್ ಬೇಕಾಗುತ್ತೆ ಸದ್ಯಕ್ಕೆ, ಯಾಕಂದ್ರೆ ಅವ್ರು ಫಿಸಿಕಲ್ ಟಾಸ್ಕ್ ಆಡ್ತಾರೋ ಆಡಲ್ವೋ ಅಂತ ಡೌಟ್ ಇದೆ ಅಂತ ಅನುಷ್ ಅವ್ರು ಹೇಳ್ತಾರೆ. ಗೋಲ್ಡ್ ಸುರೇಶ್ ಅವ್ರು ಕೂಡ ಏನು ಮಾತಾಡ್ಲಿಕ್ಕೆ ಹೋಗಲ್ಲ ಇದ್ರಲ್ಲಿ. ನನಗೆ ಅವ್ರು ಇಬ್ಬರದು ವ್ಯಾಲಿಡ್ ಅನಿಸು. ಗೌತಮಿ ಅವ್ರದ್ದು ನನಗೆ ನಿಜ ಬೇಜಾರಾಯಿತು. ಯಾಕಂತಂದರೆ ಗೌತಮಿ ಅವ್ರು ನಾನು ಅನ್ಕೊಂಡೆ ಸ್ಟ್ಯಾಂಡ್ ತೊಗೊತಾರೆ ಅಂತ, ಬಟ್ ಗೌತಮಿ ಅವ್ರು ಕೂಡ ಸ್ಟ್ಯಾಂಡ್ ತಗೊಳ್ಳಿಲ್ಲ. ಆ್ಯಂಡ್ ನೆಕ್ಸ್ಟ್ ಐಶ್ವರ್ಯ ಅವ್ರು ಬರ್ತಾರೆ. ಐಶ್ವರ್ಯ ಅವ್ರು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಗುರು. ಅವ್ರು ಇರೋದ್ರಲ್ಲಿ ತೃಪ್ತಿ ಪಡ್ತಾರೆ. ಗೌತಮಿ ಅವರು 3ನೇ ರ್ಯಾಂಕಿಂಗ್ ಅಲ್ಲಿ ಇದ್ರು. ಅವ್ರದ್ದು ಪಾಯಿಂಟ್ಸ್ ಚೆನ್ನಾಗಿತ್ತು, 150+ ಏನಾಯಿತು. ಯಾಕಂತಂದ್ರೆ ಲೈಕ್ 2ನೇ ಟಾಸ್ಕ್ ಅಲ್ಲಿ ಅವ್ರು ವಿನ್ ಆಗ್ಬಿಟ್ಟು ಹನುಮಂತ ಜೊತೆ ಚೆನ್ನಾಗಿ ಆಟ ಆಡೋರು. ಅಂದ್ರೆ ಉಗ್ರ ಮಂಜು ಅವ್ರಿಗೆ ಸ್ವಲ್ಪ ಫೇವರಿಸಮ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಅವ್ರನ್ನ ಹೋಗ್ಬಿಟ್ಟು ಕೆಡಿಸ್ತಾ ಇರಲ್ಲ ಅವ್ರದ್ದು ಮಂಡಲ್ ಇಲ್ಲೆಲ್ಲ ಹೆಂಗಾಯ್ತು ಅಂತ ಹೇಳ್ತೀನಿ. ಅದಾದ ತಕ್ಷಣ ಗೌತಮಿ ಅವ್ರ ಮಕ ನೋಡ್ಬೇಕಾಗಿತ್ತು. ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದ ತಕ್ಷಣನೇ ಹಿಂಗ್ ಒಂಥರ ಮಕ ಮಾಡ್ಕೊಂಡ್ರು. ಅವ್ರು ಏನ್ ಅನ್ಕೊಂಡ್ಬಿಟ್ರು, ನನ್ನ ಚೂಸ್ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ರು. ಅವ್ರು ಹೆಂಗ್ ಎಕ್ಸ್ಪೆಕ್ಟೇಷನ್ಸ್ ಇಕ್ಕೊಂತಾರೆ. ಉಗ್ರ ಮಂಜು ಜೊತೆ ಇಟ್ಕೊಂಡು ನೀವು ಇವರು ಭವ್ಯಗೌಡ ಅವರು ಇವ್ರಿಗೆ ಯಾವಾಗಲೂ ಲಾಯಲ್ ಆಗಿದ್ದಾರೆ. ಯಾರು ತ್ರಿವಿಕ್ರಮ್ ಅವ್ರ ಜೊತೆ ಇಲ್ಲ, ತ್ರಿವಿಕ್ರಮ್ ಅವ್ರು ಅವ್ರಿಗೂ ಕೂಡ ಲಾಯಲ್ ಆಗಿದ್ದಾರೆ. ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವ್ರನ್ನ ಕರ್ಕೊಂಡ್ರು. ಬೇರೆ ಅನುಷನ್ ತೊಗೊಬೋದಾಗಿತ್ತು ನನ್ನ ಪ್ರಕಾರ ಅನಿಸಿತ್ತು ಅಂತಂದ್ರೆ ಇನ್ನೊಂದು ಆ್ಯಂಗಲಲ್ಲಿ ಯೋಚನೆ ಮಾಡಿದೆ. ಯಾಕಂದರೆ ಅವ್ರು ಗಾಯ ಆಗಿದೆ, ಅವ್ರ ಬದಲು ನಾನು ಹೋಗ್ತೀನಿ ಅಂತಂದರೆ ತ್ರಿವಿಕ್ರಮ್ ಅವ್ರ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗಿರೋದು. ಬಟ್ ಅವ್ರು ಲಾಯಲ್ಟಿ ಹುಡ್ಕೊಂಡು ಹೋದ್ರು. ಇಲ್ಲಿ ಲಾಯಲ್ಟಿ ಕಳ್ಕೊಂಡಿದ್ಯಾರ ಅಂತಂದ್ರೆ ಚೈತ್ರಾ ಕುಂದಾಪುರ ಅವರು ಮತ್ತು ಗೌತಮಿ ಅವ್ರು ಇಬ್ರು ಕಳ್ಕೊಂಡ್ರು. ಸೊ ಚೈತ್ರಾ ಕುಂದಾಪುರ ಅವರಂತೂ ರೀಸನ್ ಕೊಟ್ಟಿದ್ದು ನೋಡಿ, ಮನೋಬಲ ಮತ್ತು ತೋಳ್ಬಲ ಎರಡೂ ಕೂಡ ಜಾಸ್ತಿ ಇದೆಯಂತೆ. ಇವ್ರನ್ನ ಶಿಶಿರ್ ಅವ್ರು ಹೋಲಿಸ್ಕೊಂಡ್ರೆ ತೋಳ್ಬಲ ನಾನು ಒಪ್ಕೊತೀನಿ, ಬಟ್ ಮನೋಬಲದಲ್ಲಿ ಶಿಶಿರ್ ಅವರು ಒಂದು ಸ್ವಲ್ಪ ಟಾಪಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ತ್ರಿವಿಕ್ರಮ್ ಏನಿದ್ರು ಅದಕ್ಕೂ ಮುಂಚೆ ಇವ್ರು, ಯಾಕಂದರೆ ಅವರು ಒಳಗಡೆ ಇದರಲ್ಲಿ ಇಟ್ಕೊಂಡೇ ಕ್ಯಾಪ್ಟನ್ ಆದಂಥವ್ರು ನರ್ಕದಲ್ಲಿದ್ದಾಗ. ಸೊ ಅದನ್ನ ತಲೆಯಲ್ಲಿ ಹಿಡ್ಕೊಂಡು ಆ್ಯಂಡ್ ಗೆಲ್ಸಿದ್ದಾರೆ ಗುರು. 150 ಪಾಯಿಂಟ್ಸ್ ಇದೆ ನಿಮ್ಮ ಹತ್ರ, ಟಾಪ್ ಅಲ್ಲಿ. ಅವ್ರಿಗೆ ಅದೇ ಇವ್ರು ಬಂದ್ರೆ ಇನ್ನ 100 ಪಾಯಿಂಟ್ಸ್ ಬಂದ ತಕ್ಷಣ ಸಿಗುತ್ತಲ್ಲ, 250 ಆಗುತ್ತೆ. ಸೊ ಹೆಂಗಾದ್ರೂ ಮಾಡಿ ಈ ವಾರ ದುರಾಸೆ ಮಾಡಕ್ ಹೋಗಿ ಅಲ್ಲಿ ಏನೇನೋ ಆಗೋಯ್ತು. ಈಗ ಒಂದು ಮಾತೇಳ, ಇವ್ರು ಚೈತ್ರಾ ಕುಂದಾಪುರ ಶಿಶಿರ್ ಅವರು ಅಗ್ರೆಷನ್ ತೋರಿಸಿದ್ದು 100% ಕರೆಕ್ಟ್ ಆಗಿದೆ ಗೈಸ್ ನಿನ್ನೆ. ಆಕ್ಚುಲಿ ಹೌದು, ಕರೆಕ್ಟ್. ಯಾಕಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ, ಲಾಯಲ್ಟಿ ಇಲ್ಲ ಅಂತಂದ್ರೆ ನಿನ್ನ ಮನೆಯಲ್ಲಿ ನೀನು ಏನೇ ಮಾಡಿದ್ರು ಕೂಡ ಆಚೆಗಡೆ ಜನಗಳು ನಿನ್ನ ಕೈ ಬಿಟ್ಬಿಡ್ತಾರೆ. ಹೌದು, ನಿನ್ನ ಮನೇಲಿ ನಿನ್ನ ಲಾಯಲ್ಟಿ, ನಿನ್ನ ಐಶ್ವರ್ಯ ಅವ್ರು ಯಾವ ರೀತಿ ನಿಂತ್ಕೊಂಡು ಅವ್ರಿಗೆ ಎಷ್ಟು ಇದು ಸಿಗ್ತಾ ಇದೆ ಅಂತಂದರೆ, ನಾನು ನೋಡ್ತಾ ಏನಿಲ್ಲ ತುಂಬ ಸತಿ ಐಶ್ವರ್ಯ ಅವ್ರಿಗೆ ತುಂಬ ಮೆಚ್ಚುಗೆ ಸಿಗ್ತಾ ಇದೆ. ಚೈತ್ರಾ ಕುಂದಾಪುರ ಅವ್ರಂತೂ ಹಾಕೊಂಡು ಕೊಡ್ತಾ ಇದ್ದಾರೆ ಎಲ್ಲ ಸೇರಿಕೊಂಡು. ಈವನ್ ನಮಗೂ ಹಂಗೆ ಅನ್ಸುತ್ತೆ. ಚೈತ್ರಾ ಕುಂದಾಪುರ ಅವ್ರು ಮಾಡಿ ತಪ್ಪೇನು ಗೊತ್ತಾ, ತ್ರಿವಿಕ್ರಮ್ ಅವ್ರನ್ನ ಚೂಸ್ ಮಾಡಬಾರ್ದಾಗಿತ್ತು, ಹೇಳ್ಬೋದಾಗಿತ್ತು. ನಾನು ತ್ರಿವಿಕ್ರಮ್ ಅವ್ರ ಎನಿ ಪಾಯಿಂಟ್ ನಾನು ಚೂಸ್ ಮಾಡ್ತಿದ್ದೆ. ಬಟ್ ಸದ್ಯಕ್ಕೆ ನಾನು ನನ್ನ ಪಾರ್ಟ್ನರು ನನಗೆ ಟಾಪಲ್ಲಿ ತೊಗೊಂಬಂದು ನಿಲ್ಲಿಸಿದ್ದಾರೆ. ಟಾಸ್ಕಲ್ಲಿ ಚೆನ್ನಾಗಿ ಆಡ್ತಾ ಇದ್ದೀವಿ. ಆ್ಯಂಡ್ ನನಗೆ ಶಿಶಿರ್ ಅವರು
ಓಕೆ ಇದ್ದಾರೆ, ನನಗೆ ಅವ್ರ ಜೊತೆ ಸ್ಟಿಕ್ ಆನ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ಚೈತ್ರ ಕುಂದಾಪುರ ಅವರು 2 ದಿನದ ಹಿಂದೆ ಬಂದ್ಬಿಟ್ಟು ಏನ್ ರೀಸನ್ ಕೊಡ್ತಾರೆ, ನಾನು ಕರ್ನಾಟಕ ಜನತೆಗೆ ಹೆಣ್ಮಕ್ಳು ಅಂದ್ರೆ ಏನು ಅಂತ ಪ್ರೂವ್ ಮಾಡ್ಕೊಬೇಕು, ಹೆಣ್ಮಕ್ಳು ಶಕ್ತಿ ಏನು ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಇದನ್ನ ತೋರಿಸ್ಕೊಡ್ತಾರೆ ಹೆಣ್ಮಕ್ಳಿಗೆ ಇವರು. ಆಕ್ಚುಲಿ ಹೇಳ್ಬೇಕು ಇನ್ನೊಂದೇನು ಗೊತ್ತಾ ಗೈಸ್, ಈಗ ತ್ರಿವಿಕ್ರಮ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ ಅಂತಂದ್ರೆ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ. ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ಐ ಮೀನ್ ಈ ವೀಕ್ ಅಲ್ಲಿ ಇನ್ನೊಂದು 2-3 ಟಾಸ್ಕ್ ಬರ್ಬೋದು, ಅದು ಫಿಸಿಕಲ್ ಟಾಸ್ಕ್ ಇರುತ್ತೆ ಅಂತ ಹೆಂಗ್ ಹೇಳ್ತೀರಾ? ಇವಾಗ ನೋಡಿ ಲಾಸ್ಟ್ ವೀಕ್ ಅಲ್ಲಿ ಹನುಮಂತ್ ಅವರು ಫಿಸಿಕಲ್ ಟಾಸ್ಕ್ ಕೊಟ್ಟಿರಲಿಲ್ಲ. ಅದು ಅಂದ್ರೆ ಲೈಕ್ ಇದು ಒಂದು ಬಾಕ್ಸ್ ಇರುತ್ತಲ್ಲ ಡೈಸ್ ತರ ಬರೋದು, ಅದು ಆಕ್ಚುಲಿ ಸಣ್ಣಕ್ಕಿರೋರು ಮತ್ತೆ ಲೈಕ್ ಜನ ಓಡೋರು ಅಂತ ಗೇಮ್ ನಾಗ ಗೆಲ್ಬಹುದು ಅದು. ಸೊ ಆ ತರ ಟಾಸ್ಕ್ ಗಳನ್ನ ಕೊಟ್ಬಿಟ್ರೆ ತ್ರಿವಿಕ್ರಮ್ ಅವ್ರು ಹೆಂಗ್ ವಿನ್ ಆಗಕ್ಕಾಗತ್ತೆ? ತ್ರಿವಿಕ್ರಮ್ ಅವ್ರು ಅಲ್ಲೇ ತಗೊಳಕೋತಾರೆ. ಸೊ ಫಿಸಿಕಲ್ ಟಾಸ್ಕ್ ಒಂದೇ ಅಂತಲ್ಲ, ಮೈಂಡ್ ಗೇಮು ಮತ್ತೆ ಸ್ಟ್ರೆಂತ್ ಮತ್ತೆ ಎಷ್ಟು ವೇಗವಾಗಿರ್ತಾರೆ ಅದ್ರ ಪ್ರಕಾರ ಥಿಂಕ್ ಮಾಡಿ ಅವರು ಇದು ಮಾಡ್ಬೇಕಿತ್ತು. ಇವರು ಚೈತ್ರ ಕುಂದಾಪುರ ಥಿಂಕ್ ಮಾಡಿದ್ದು ಒಂದು ಸ್ವಲ್ಪನೂ ಸರಿ ಇಲ್ಲ. ಏನೋ ಸ್ಟ್ರೆಂತ್ ಇದೆ, ಫಿಸಿಕಲ್ ಫಿಟ್ನೆಸ್ ಇದೆ ಅವ್ರಿಗೆ, ಹಂಗಾಗಿ ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದು. ಇಲ್ಲಿ 2 ತಲೆ ಅಂತಾನೆ ಹೇಳ್ಬೋದು ಅವ್ರಿಗೆ. ಸೊ ಆ ತರ ಇದು ಮಾಡಿದಾರೆ. ಈಗ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಚೈತ್ರ ಕುಂದಾಪುರ ಅವ್ರು ಮಾಡಿದ್ದು ಸರಿ ಇತ್ತ ತಪ್ಪಿತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಮೋರ್ ಓವರ್ ಗೌತಮಿ ಅವರು ಕೂಡ ಅವ್ರು ಅದನ್ನೇ ಚೂಸ್ ಮಾಡ್ತಾರೆ. ಗೌತಮಿ ಅವ್ರಿಗೆ ಆಕ್ಚುಲಿ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಹನುಮಂತು ಅಂದ್ರೆ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಹನುಮಂತು ನಾವ್ ಹೇಳಿದ್ರೆ ಕೇಳಲ್ಲ, ಮನ್ಸಿಗೆ ಬಂದಿದ್ನ ಅವ್ರು ಮಾಡ್ತಾರೆ ಅಂತ ಅಂದ್ರು. ಅಲ್ಲ ವ್ಯಕ್ತಿ ಪಾಪ ಅವ್ನಿಗೆ ನಾಮಿನೇಷನ್ ನೀವು ನಾನು ಹಾಕ್ತೀನಿ ನೀವು ಸೇಫ್ ಆಗಿ ಅಂತ ಹೇಳ್ಕೊಂಡ್ರು. ಆ ಇದಕ್ಕಾದ್ರೂ ಕೊಡ್ಬೇಕಲ್ವ. ಇವನ್ ಚೈತ್ರ ಕುಂದಾಪುರ ಅವ್ರಿಗೆ ಶಿಶಿರ್ ಅವರು ಕೇಳ್ಕೊಂಡ್ರು, ಆಯ್ತು ನಾನು ನಾಮಿನೇಟ್ ಆಗ್ತೀನಿ ಚೈತ್ರ ಕುಂದಾಪುರ ಅವ್ರು ಸೇವ್ ಆಗಿ ಅಂತ ಹೇಳಿದ್ರೆ, ಅದಕ್ಕಾದ್ರೂ ಬೆಲೆ ಕೊಟ್ಬಿಟ್ಟು ಇಲ್ಲ ನಂಗೆ ಇದೇ ಪಾರ್ಟ್ನರ್ ಇರಲಿ ಅಂತ ಹೇಳಬೇಕಿತ್ತು. ಇವರೆಲ್ಲ ಈ ಡಬಲ್ ಗೇಮ್ ಆಡೋದಕ್ಕೆ ತಾನೇ ಈ ತರ ಜನ ಬೈತಾರದು ಅವ್ರಿಗೆ. ಹೌದೌದು. ಸೊ ಗೈಸ್ ಏನ್ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಗೈಸ್ ಇನ್ನೊಂದು, ಮೋಕ್ಷಿತ್ ಅವರು ಕೂಡ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ. ಯಾಕೆ ಅಂತಂದ್ರೆ ನನಗೆ ಪಾರ್ಟ್ನರ್ ಒಳ್ಳೆ ಪಾರ್ಟ್ನರ್ ಬೇಕು, ಅಂಡ್ ನಮಗೂ ಅವ್ರಿಗೂ ಪರ್ಸ್ನಲ್ ಆಗಿ ಆಗಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ತುಂಬಾ ವೇರಿಯಸ್ ರೀಸನ್ ಇರುತ್ತೆ. ಆ ವ್ಯಕ್ತಿ ಫೇಕ್ ಅಂತ ಅನಿಸ್ತಾರಂತಪ್ಪ ಅಂತ ಇವರು ಮೋಕ್ಷಿತ್ ಅವ್ರು ಹೇಳ್ತಾರೆ. ಕೆಲವೊಂದು ಬರೀ ಅವ್ರು ಕೊಡೋ ರೀಸನ್ಸ್ಗಳು ನನಗೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಓಕೆ ಮೋಕ್ಷಿತ್ ಅವ್ರು ಸ್ಟ್ರಾಂಗ್ ಇದ್ದಾರೆ, ಮೋಕ್ಷಿತ್ ಅವರು ವೆಲ್ ಆ್ಯಂಡ್ ಓಕೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ, ಮೋಕ್ಷಿತ್ ಅವರು ತುಂಬ ಎಂಟರ್ಟೈನ್ಮೆಂಟ್ ಆಗಿದ್ದಾರೆ, ಎಲ್ಲ ಓಕೆ. ಫೇಕ್ ಆಗಿದ್ದಾರೆ ಅಂತ ಹೆಂಗೆ ಹೇಳ್ತಾರೆ ಅಂದರೆ, 2 ವೀಕಲ್ಲಿ ಅವರು ಏನಿದ್ರು, ಈ 2 ವೀಕಲ್ಲಿ ಏನಿದ್ರು ಆ ಎರಡೂ ಕೂಡ ಟೋಟಲಿ ಡಿಫ್ರೆಂಟು. ಆವಾಗ ನನಗೆ ಏನು ಅನ್ಸುತ್ತೆ, ಯಾರು ಮೋಕ್ಷಿತ ಒರಿಜಿನಲ್ ಮೋಕ್ಷಿತ ಯಾರು? ಯಾಕಂದರೆ ನಾನು ಫಸ್ಟ್ ಬಂದಾಗ ಮೋಕ್ಷಿತ ಅವ್ರನ್ನ ನಾನು ತುಂಬ ಇಲ್ಲಪ್ಪ ಇವರು ಫೈನಲ್ ಬರೋಕ ಅಂತ ಕಂಟೆಂಟ್ರುಗಳು, ಇವರು ಟಾಪ್ 5 ಮೋಕ್ಷಿತ ಆಗಿರಲಿ ಗೌತಮಿ ಆಗಿರಲಿ ಅಂತ ಅನ್ನಿಸ್ತಿತ್ತು. ಬಟ್ ಈಗ 2 ವೀಕ್ ಆದಮೇಲೆ ಸಡನ್ನಾಗಿ ಆಚೆ ಹೋಗಿ ಕಾರಿಂದ ಬಂದ ಮೇಲೆ ನಾವು ನೋಡುವಂಥದ್ದು ಡಿಫ್ರೆಂಟ್ ಮೋಕ್ಷಿತ ನಾವು ನೋಡ್ತೀವಿ. ಎರಡೂ ನೋಡಿದಾಗ ಸಡನ್ನಾಗಿ ಬಂದ ತಕ್ಷಣ ಯಾವ ವೀಕ್ನ ಮೋಕ್ಷಿತನ ನಾವು ಕನ್ಸಿಡರೇಷನ್ ಮಾಡಬೇಕು? ನಮಗೂ ಫೇಕ್ ಅಂತಾನೆ ಅನ್ಸುತ್ತಲ್ವಾ? ಇದೇ ರೀತಿ ಅವ್ರಿಗೂ ಕೂಡ ಹಂಗೆ ಅನಿಸಿದೆ. ಬಟ್ ನನಗೆಲ್ಲೋ ಧನರಾಜ್ ಅವರು ಎಲ್ಲೂ ಕೂಡ ನನಗೆಲ್ಲೂ ಫೇಕ್ ಅಂತ ಅನಿಸಿಲ್ಲ ಇಲ್ಲ. ಆ್ಯಂಡ್ ಅವರು ಕೊಡೋ ರೀಸನ್ನು ಏನೋ ಅಂತ ಫೇಕ್ ಅಂತಲೂ ಏನೋ ಅನಿಸಿಲ್ಲ. ಬಟ್ ಹೌದು ತುಂಬಾ ಸತಿ ಮಾತಾಡಬೇಕಾಗತ್ತೆ, ಅದು ಮಾತಾಡಲ್ಲ, ಅದು ಕರೆಕ್ಟಾಗಿ ಕೊಡ್ತಾರೆ. ರೀಸನ್ ಕೊಡಬೇಕಾದ್ರೆ ಸ್ವಲ್ಪ ಒಂಚೂರು ಥಿಂಕ್ ಮಾಡಿ ರೀಸನ್ಗಳನ್ನ ಕರೆಕ್ಟಾಗಿ ಕೊಟ್ಟರು ಅಂತಂದ್ರೆ ಧನರಾಜ್ ಅವ್ರನ್ನ ಆನೆಸ್ಟಾಗಿ ನಾನು ಇಷ್ಟು ವೀಕಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಲ್ಲ, ಜಡ್ಜ್ ಮಾಡ್ಬೋದು ಅಂತ ಅನ್ಸುತ್ತೆ. ಧನರಾಜ್ ಅವರು ಯಾವುದೇ ಕಾರಣಕ್ಕೂ ಕ್ಲಾರಿಟಿಯಲ್ಲಿ ಮಾತಾಡಲ್ಲ. ಅವರು ತುಂಬ ಹೆದರ್ಕೊಂತಾರೆ, ಎಷ್ಟೊಂದು ವರ್ಡ್ಸ್ನ ನುಂಗ್ಬಿಡ್ತಾರೆ. ಆ್ಯಂಡ್ ಎಷ್ಟೊಂದು ಬಾರಿ ಅವ್ರಿಗೆ ಸ್ಟ್ಯಾಂಡ್ ತೊಗೊತಲ್ಲ. ಎಷ್ಟೊಂದು ಸತಿ ಇದೇ ಮೇಯ್ನ್ ಅವರಿಗೆ ರಿಜೆಕ್ಷನ್ಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ. ಭವ್ಯಗೌಡವ್ರಿಗೂ ಇದೇ ಆಗ್ಬೋದು. ಯಾಕಂತಂದರೆ ಏನಾಗುತ್ತೆ, ಕೆಲವೊಂದು ಬಾರಿ ನೀನು ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿವಿಗೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಫೈನಲ್ಗೆ ಬಂದರೂ ಕೂಡ ಟಾಪ್ 5 ಇರ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಟಾಪ್ 5 ಬಂದಮೇಲೆ ಏನಾಗುತ್ತೆ, ಇದೆಲ್ಲ ಕೌಂಟ್ ಆಗುತ್ತೆ. ಇವ್ರಿಗೆ ಎಷ್ಟು ಸತಿ ಸ್ಟ್ಯಾಂಡ್ ತೊಗೊಂಡ್ರು. ಕಿಚ್ಚ ಸುದೀಪ್ ಸರ್ ಏನಂತ ಹೇಳಿದ್ರಲ್ಲಿ, ಇಷ್ಟರಲ್ಲಿ ಭವ್ಯಗೌಡ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಮಿಸ್ ಆಯಿತು ಅಂತಂದರು, ಕ್ಯಾಪ್ಟನ್ ಸ್ಟ್ಯಾಂಡ್ ತೊಗೊಂಡಿಲ್ಲ ಅಂತ. ಹೌದು, ಅದು ತೊಗೊಬೇಕಾಗತ್ತೆ. ನೀವು ನನಗೆ ಕ್ಯಾಪ್ಟನ್ಸಿಲಿ ನೀವು ಒಂದಕ್ಕೂರು ಇದು ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ಉತ್ತಮ ಅಂತ ಕೊಟ್ಟರೆ ಯಾರು ತೊಗೊತಾರೆ ನಿಮ್ಮ ಜೊತೆ ನಾನು ಅನ್ನೋದೊಂದು ಬಂತು ತಲೆಯಲ್ಲಿ. ಆ್ಯಂಡ್ ಅದನ್ನು ಕೂಡ ಮಾಡಿದ್ರು. ಸೊ ಅದೇ ಹೇಳ್ತಾ ಇರೋದು, ತುಂಬ ಸತಿ ಏನಾಗುತ್ತೆ, ನಿಮ್ಗೆ ಎಲ್ಲಿ ಕ್ವಶನ್ಸ್ ಕೇಳಬೇಕು, ಎಲ್ಲಿ ನೀವು ನಿಂತ್ಕೊಳ್ಬೇಕು ನಿಮ್ಮ ಪರವಾಗಿ ಅಂತ ನಿಮ್ಗೆ ಅಲ್ಲಿವರೆಗೂ ಐಡಿಯಾ ಬರಲ್ವೋ, ಇಲ್ಲಿವರೆಗೂ ಕ್ಲಾರಿಟಿ ಇರಲ್ವೋ, ಅಲ್ಲಿವರೆಗೂ ನೀವು ಬಿಗ್ ಬಾಸ್ನ ಗೆಲ್ಲೋದು ತುಂಬ ಕಷ್ಟ ಆಗುತ್ತೆ. ಸೊ ಗೈಸ್ ಇದಾಗಿತ್ತು ಮೊದಲೇ ಪ್ರೋಮೋದ ರಿವ್ಯೂ. ಸೊ ಕಾದು ನೋಡಬೇಕಾಗುತ್ತೆ ಇವತ್ತಿನ ಎಪಿಸೋಡಲ್ಲಿ ರಾಮಾಚಾರಿ ಹೀರೋ ಹೀರೋಯಿನ್ ಏನು ಮಾಡ್ತಾರೆ ಅಂತ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್.